ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ಲಾಗ್ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿಗೆ ಹೇಗೆಲ್ಲ ಸೀರೆನ ಉಡಿಸೋದು ಅಂತ ಹೇಳ್ಬಿಟ್ಟು ಈ ಲಾಗ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಹೇಗೆ ಉಡಿಸೋದು ಸಿಂಪಲ್ಲಾಗಿ ಅಂತ ಹೇಳ್ಬಿಟ್ಟು ಬಿನ್ಗೆ ಮತ್ತು ಚೊಂಬುಗೆ ಸೇರಿಸ್ಬಿಟ್ಟು ಹೇಗೆ ಇದನ್ನು ಈ ಸೀರೆನ ಉಡಿಸೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಡಬಲ್ ಫೋಲ್ಡ್ ಮಾಡ್ಕೊಬಿಟ್ಟು ಸೀರೆನ ಬ್ಲೌಸ್ನ ಕಟ್ ಮಾಡಿಕೊಂಡು ಸಣ್ಣದಾಗಿ ನೆರಿಗೆನ ಹಾಕ್ಕೊಬರಬೇಕು. ನಿಮಗೇನಾದರೂ ನೆರಿಗೆ ಇಟ್ಕೊಳ್ಳೋಕೆ ಆಗ್ತಿಲ್ಲ ಅಂತಂದರೆ ಒಂದು ಬಟ್ಟೆ ಕ್ಲಿಪ್ ಇರುತ್ತಲ್ಲ ಅದನ್ನು ತೊಗೊಂಡು ಹಾಕ್ಕೊಂಡು ಮತ್ತು ಪ್ಲೇಟ್ಸ್ನ ಇಟ್ಕೊಂಡು ನೆರಿಗೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹಾಕ್ಕೊಂಡ್ರೆ ಚಿಕ್ಕದಾಗೆ ಮರ್ಚ್ಕೊಬಂದರೆ ನೆರಿಗೆನೂ ತುಂಬ ಜಾಸ್ತಿ ಬರುತ್ತೆ, ಹಾಗೆ ಚೆನ್ನಾಗೂ ಕಾಣುತ್ತೆ ನೋಡೋದಕ್ಕೆ. ಹಾಗಾಗಿ ಚಿಕ್ಕದಾಗೆ ಹಾಕ್ಕೊಳ್ಳಿ, ಎಷ್ಟಾಗುತ್ತೆ ಅಷ್ಟು ನೋಡಿಕೊಂಡು ಚಿಕ್ಕದಾಗೆ ಟ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೀರೆನೂ ಅಷ್ಟೇ ದೇವಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿ ಇಟ್ಕೊಳ್ಳೋದ್ರಿಂದ. ಹಾಗೆ ನಾನು ಡಬಲ್ ಫೋಲ್ಡ್ ಮಾಡಿರೋದ್ರಿಂದ ನೆರಿಗೆನ ಹಿಡಿಯೋದಕ್ಕೆ ಆಗಲ್ಲ ಜಾಸ್ತಿ. ಆವಾಗವಾಗ ನೆರಿಗೆನ ನೋಡಿಕೊಂಡು ನಾನು ಸ್ವಲ್ಪ ನೆರಿಗೆನ ಮಾಡಿಕೊಂಡು ಮತ್ತೆ ಕ್ಲಿಪ್ನ ತೆಗೆದ್ಬಿಟ್ಟು ಮತ್ತೆ ಅದಕ್ಕೆ ಸೇರಿಸ್ಕೊಂಡು ಕ್ಲಿಪ್ನ ಹಾಕೋತಾ ಇದ್ದೀನಿ. ಜಾಸ್ತಿ ಹೊತ್ತು ಹಿಡ್ಕೊಳ್ಳೋಕೆ ಆಗಲ್ವಲ್ಲ, ಹಾಗಾಗಿ ಇವಾಗ ಇದು ರೆಡಿ ಆಗಿದೆ. ನೆರಿಗೆ ಎಲ್ಲ ಇಟ್ಕೊಂಡಿರೋದಾಗಿದೆ. ನಾನು ಸೆರಗು ಪೋರ್ಷನ್ ಏನಿದೆ ಅದನ್ನು ಇವಾಗ ನಾನು ರೆಡಿ ಮಾಡ್ಕೋತಾ ಇಲ್ಲ. ಲಕ್ಷ್ಮಿಗೆ ಉಡಿಸ್ಬೇಕಾದ್ರೇ ಆವಾಗೇ ರೆಡಿ ಮಾಡಿಕೊಂಡು ಹಾಕೋತೀನಿ. ಈಗ ನೆರಿಗೆ ಎಲ್ಲ ಹಾಕಿದ್ದೀವಲ್ಲ ಅದಕ್ಕೆ ಒಂದು ದಾರ ತೊಗೊಂಡು ಕಟ್ಕೋತಾ ಇದ್ದೀನಿ. ಒಂದು ಜೀರ್ಗುಂಡ್ಗೆ ಹಾಕ್ಕೊಳ್ಳಿ, ಅಲ್ಲಿ ಬಿಚ್ಚೋ ಹಾಗಿರಲಿ. ಆ ಕಡೆ ಈ ಕಡೆ ನೆರಿಗೆನೆಲ್ಲ ಕ್ಲೀನಾಗಿ ಇಟ್ಕೊಂಡು ಈಗ ದಾರನ ಕಟ್ಕೊಬಿಟ್ಟು ಕ್ಲಿಪ್ನ ತೆಗೆದ್ಬಿಟ್ಟು ನಾನು ಒಂದೊಂದೇ ಗುಂಡ್ಪಿನ್ನ ಹಾಕೋತಾ ಇದ್ದೀನಿ. ಒಂದೊಂದು ನೆರಿಗೆಗೂ ಸೇರಿಸ್ಬಿಟ್ಟು ಈ ರೀತಿ ಗುಂಡ್ಪಿನ್ನ ಹಾಕೋತಾ ಇದ್ದೀನಿ. ಈ ರೀತಿ ನೀವು ಗುಂಡ್ಪಿನ್ನ ಹಾಕೊಳ್ಳೋದ್ರಿಂದ ನೆರಿಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಆ ಕಡೆ ಈ ಕಡೆ ಜರುಗೋದಿಲ್ಲ. ಒಂದೊಂದು ನೆರಿಗೆನೂ ಅಷ್ಟೇ ಯಾವುದು ಕೂಡ ಜರುಗೋದಿಲ್ಲ ಈ ರೀತಿ ಮಾಡೋದ್ರಿಂದ. ನಾನು ಗುಂಡ್ಪಿನ್ನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಸೀರೆದು ರೆಡಿ ಆಗಿದೆ. ಇವಾಗ ನಾನಿವಾಗ ಬ್ಲೌಸ್ ಪೀಸನ್ನು ಅಷ್ಟೇ ಕೈಗೆ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಬ್ಲೌಸ್ ಪೀಸ್ ಏನು ಈಸಿಯಾಗಿ ಅಟ್ಯಾಚ್ ಮಾಡಿ ಇಟ್ಕೋಬೋದು. ನಾನು ಈ ರೀತಿ ಇಟ್ಕೊಂಡಿದ್ದೀನಿ. ಈಗ ಸೀರೆನ ಉಡಿಸೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಒಂದು ಟೇಬಲ್ನ ಹಾಕಿ ಅದ್ರ ಮೇಲೆ ಪಂಚೆನ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಪೀಠ ಇಟ್ಬಿಟ್ಟು ನಾನಿವಾಗ ಬಿಂದಿಗೆನ ರೆಡಿ ಮಾಡ್ಕೋತಾ ಇದ್ದೀನಿ. ಅದು ಚಂಬು ಅಲುಗಾಡದೆ ಇರಲಿ ಅಂತ ಹೇಳ್ಬಿಟ್ಟು ಡಬಲ್ ಸೈಡ್ ಗಮ್ಮ ಹಾಕಿ ಅದನ್ನು ರೆಡಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕ್ಬಿಟ್ಟು ಬಿಂದಿಗೆನ ಅದರೊಳಗಡೆ ಇಡ್ತಾ ಇದ್ದೀನಿ. ಹೀಗೆ ಅಕ್ಕಿ ಹಾಕಿ ಪ್ಲೇಟಲ್ಲಿ ಇಡೋದ್ರಿಂದ ಅದು ಅಲುಗಾಡೋದಿಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಇಟ್ಟಿದ್ದೀನಿ. ಈಗ ಹೊಸದು ಒಂದು ಪಂಚೆ ತೊಗೊಂಡು 4 ಫೋಲ್ಡ್ ಮಾಡಿಕೊಂಡು ಅದನ್ನು ನಾನಿವಾಗ ಕಟ್ಕೋತಾ ಇದ್ದೀನಿ ಆ ಬಿಂದಿಗೆಗೆ. ಈ ರೀತಿ ಕಟ್ಟೋದ್ರಿಂದ ನಿಮಗೆ ಶೇಪು ಕೂಡ ಚೆನ್ನಾಗಿ ಬರುತ್ತೆ. ನೆರಿಗೆನ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಜರುಗೋದಿಲ್ಲ ಈ ಪಂಚೆ ಹಾಕಿದ್ರೆ. ಹಾಗಾಗಿ ಈ ರೀತಿ ಕಟ್ಕೊಂಡಿದ್ದೀನಿ. ಈಗ ಬ್ಲೌಸ್ನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಏನು ಚಂಬಿರುತ್ತಲ್ಲ ಅದಕ್ಕೆ ನಾನು ಈ ಬ್ಲೌಸ್ನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಎಲ್ಲ ಇಟ್ಕೊಬಿಟ್ಟು ಗುಂಡ್ಪಿನ್ನ ಹಾಕ್ಕೊಂಡ್ರೆ ಆಯಿತು. ಬ್ಲೌಸ್ ಕೂಡ ರೆಡಿ ಆಗಿದೆ. ಈಗ ನಾವು ರೆಡಿ ಮಾಡಿಟ್ಕೊಂಡಿರೋ ಅಂಥ ಸೀರೆನ ಉಡ್ಸ್ಕೊತಾ ಇದ್ದೀನಿ. ಬಿನ್ಗೆದು ಈಗ ಏನು ನೆಕ್ಕಿದೆ ಅಲ್ಲಿಗೆ ನಾನು ಸೀರೆ ಪ್ಲೀಟ್ಸ್ನ ಕಟ್ಕೋತಾ ಇದ್ದೀನಿ. ಈ ರೀತಿ ನೀಟಾಗಿ ಹಿಂದೆ ಸ್ವಲ್ಪ ಟೈಟಾಗಿ ಕಟ್ಕೊಂಡು ನಾನು 2 ಕಾಲಿಗೂ ದಾರ ಕಟ್ಕೊಂಡು ಹಿಂದೆಯಿಂದ ಹಾಕ್ಕೊಂಡು ಈಗ ಕಾಲಿಗೆ ಸೀರೆನ ಉಡ್ಸ್ಕೊತಾ ಇದ್ದೀನಿ. ಸೆರಗು ಪೋರ್ಷನ್ ಏನು ಬರುತ್ತೆ ಅದು ಕೆಳಗಡೆದೊಂದು ಬಾರ್ಡ್ರ್ ತಗೊಂಡು ಈ ರೀತಿ ಸೆಕ್ಯೂರ್ ಮಾಡಿಕೊಂಡು ಒಂದು ಗುಂಡ್ಪಿನ್ನ ಹಾಕ್ಕೊಂಡು ಹಿಂದೆಯಿಂದ ಸೆರಗು ಪೋರ್ಷನ್ ಏನಿದೆ ಅದನ್ನು ಹಿಂದೆಯಿಂದ ತೊಗೊಂಡು ಆ ಕಡೆ ಸೈಡಲ್ಲಿ ಇಟ್ಕೊಂಡ್ರೆ ಸೆರಗೆ ಹಾಕ್ಕೊಳ್ಳೋಕೆ ಸರಿ ಹೋಗುತ್ತೆ. ಈಗ ಕಾಲು ಪೋರ್ಷನ್ ಏನಿದೆ ಅದು ಮುಗೀತು. ಬಾರ್ಡ್ರು ಮೈನು ಪಾದದ ಹತ್ರ ಬರಬೇಕು, ಆ ರೀತಿ ಸೆಕ್ಯೂರ್ ಮಾಡ್ಕೋಬೇಕು. ಒಂದು ನ್ಯೂಸ್ ಪೇಪರ್ನ ತೊಗೊಂಡು ಉಂಡೆ ಮಾಡಿಕೊಂಡು ದೇವಿ ಮೊಣಕಾಲು ಏನಿದೆ ಅದ್ರ ಕೆಳಗಡೆ ಇಟ್ಕೋತಾ ಇದ್ದೀನಿ. ಈ ರೀತಿ ಇಡೋದ್ರಿಂದ ಕಾಲು ಸ್ವಲ್ಪ ದಪ್ಪನಾಗಿ ಚೆನ್ನಾಗಿ ಕಾಣುತ್ತೆ, ಹಾಗಾಗಿ ನ್ಯೂಸ್ ಪೇಪರ್ನ ಇಟ್ಟಿದ್ದೀನಿ. ಈಗ ನೆರಿಗೆ ಕಟ್ಟಿರೋಂಥ ದಾರನ ಬಿಚ್ಕೊಂಡು ಈಗ ನೆರಿಗೆನ ನಾನು ದೇವಿ ಮೊಣಕಾಲು ಇದೆಯಲ್ಲ ಅಲ್ಲಿಗೆ ಒಂದು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ನೆರಿಗೆನ ಒಂದೊಂದಾಗಿ ಈ ರೀತಿ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ನಾವು ಗುಂಡ್ಪಿನ ಹಾಕಿರೋದ್ರಿಂದ ಏನು ಅಷ್ಟೊಂದು ಅಲುಗಾಡೋದಿಲ್ಲ, ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ ನೆರಿಗೆ ಎಲ್ಲ. ಈಗ ಸೆರಗು ಪೋರ್ಷನ್ ಏನಿದೆ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ನಾವು ಹೇಗೆ ಸೆರಗನ್ನ ಹಾಕೋತೀವೋ ಅದೇ ರೀತಿ ಚಿಕ್ಕದಾಗೆ ಪ್ಲೇಟ್ಸ್ನ ಮಾಡಿಕೊಂಡು ಈಗ ಸೆರಗು ರೆಡಿ ಮಾಡ್ಕೋತಾ ಇದ್ದೀನಿ.
ಒಂದು 6ರಿಂದ 7 ಬಿದ್ದಿದೆ. ಚಿಕ್ಕದಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ನಾವು ಹೇಗೆ ಮಾಡ್ಕೋತೀವೋ ಅದೇ ರೀತಿ ಮಾಡಿಕೊಂಡ್ರೆ ಆಯಿತು. ಲಕ್ಷ್ಮಿ ಹಿಂದಕ್ಕೆ ನಾನು ಒಂದು ಮೊಳ ಆಗೋಷ್ಟು ಸೆರಗನ್ನ ಬಿಟ್ಕೋತಾ ಇದ್ದೀನಿ. ಸ್ವಲ್ಪ ಕಡಿಮೆ ಬಿಟ್ಕೊಂಡ್ರೆ ಇಲ್ಲಿ ಕಾಲಿಗೆಲ್ಲ ಸರಿ ಹೋಗುತ್ತೆ ಸೀರೆ. ಹಾಗಾಗಿ ಒಂದು ಮೊಳ ಆಗೋಷ್ಟು ಬಿಟ್ಕೋತಾ ಇದ್ದೀನಿ. ಈಗ ಸೆರಗನ್ನೆಲ್ಲ ರೆಡಿ ಮಾಡಿಕೊಂಡು ಒಂದು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕು. ಆ ಕಡೆ ಈ ಕಡೆ ಜರಗ್ದಂಗೆ ಸೆಕ್ಯೂರ್ ಮಾಡಿಕೊಂಡ್ರೆ ಬ್ಲೌಸ್ಗೂ ಮತ್ತು ಸೀರೆಗೂ ಸೇರಿಸಿ ಒಂದು ಪಿನ್ನ ಹಾಕ್ಕೊಂಡು ಇವಾಗ ಒಂದೊಂದಾಗೇ ಸೆರಗು ಪ್ಲೀಟ್ಸ್ ಏನಿದೆ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೆರಗು ಪೋರ್ಷನ್ ಏನಿದೆ ಅದು ಕೈ ಕಾಣದೇ ಇರೋ ರೀತಿ ನಾನಿವಾಗ ಎಲ್ಲ ನೆರಿಗೆನೆಲ್ಲ ಸರಿ ಮಾಡಿಕೊಂಡು ಒಂದು ದಾರನ ಕಟ್ಕೋತಾ ಇದ್ದೀನಿ. ಸೆರಗು ಅಲುಗಾಡದೇ ಇರಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ 2 ಕೈಗಳ್ನು ಸೇರಿಸಿ ಕಟ್ಕೋತಾ ಇದ್ದೀನಿ. ಆಮೇಲೆ ಬಿಚ್ಕೋತೀನಿ. ಈಗ ಸೆರಗು ಅಲುಗಾಡದೇ ಇರಲಿ ಅಂತ ಹೇಳ್ಬಿಟ್ಟು ಕಟ್ಕೋತಾ ಇದ್ದೀನಿ. ಈಗ ಸೆರಗು ಪೋರ್ಷನ್ ಕೂಡ ರೆಡಿ ಆಯಿತು. ಇವಾಗ ಕಾಲ್ದು ಪೋರ್ಷನ್ ಏನಿದೆ ಅದನ್ನು ರೆಡಿ ಮಾಡ್ಕೋಬೇಕು. ಕೆಳಗಡೆ ಕಾಲು ಏನಿದೆ ಅದಕ್ಕೆ ಕೂಡ ಇವಾಗ ಸೀರೆನ ಫಿಕ್ಸ್ ಮಾಡ್ಕೊಬಿಡೋಣ. ಈಗ ಸೀರೆ ಸೆರಗು ಪೋರ್ಷನ್ ಏನಿದೆ ಅದು ಮೇಲ್ಗಡೆ ಬಾರ್ಡ್ರ್ ಇದೆಯಲ್ಲ ಅದನ್ನು ಈ ರೀತಿ ತಂದುಬಿಟ್ಟು ನಾವು ಲಕ್ಷ್ಮಿ ಕಾಲಿಗೆ ಈ ರೀತಿ ಹಾಕ್ಕೋಬೇಕು. ಲಕ್ಷ್ಮಿ ಪಾದ ಏನಿದೆ ಅಲ್ಲಿ ಕರೆಕ್ಟಾಗಿ ಬಾರ್ಡ್ರು ಈ ರೀತಿ ಬಂದ್ಬಿಟ್ಟು ಅದನ್ನು ನಾನು ಹಿಂದೆಯಿಂದ ಸುತ್ತಕೊಂಡು ಅಲ್ಲೊಂದು ಗುಂಪಿನಿಂದ ಸೆಕ್ಯೂರ್ ಮಾಡಿಕೊಂಡು ಇವಾಗ ನೆರಿಗೆ ಏನು ಬಿಟ್ಟಿದ್ದೋ ಅದನ್ನು ದೇವಿ ಮೊಣಕಾಲ ಹತ್ರ ಒಂದು ಪಿನ್ನಿಂದ ಅದನ್ನು ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ಫೈನಲಾಗಿ ಎಲ್ಲ ಸೀರೆ ಎಲ್ಲ ಉಡ್ಸಿದ ಮೇಲೆ ಲಕ್ಷ್ಮಿ ಶೇಪು ಈ ರೀತಿ ಬಂದಿದೆ. ಇವಾಗ ನಾನು ಎಲ್ಲಿ ಸ್ವಲ್ಪ ಲೂಸಾಗಿ ಎಲ್ಲ ಈ ರೀತಿ ಕಾಣ್ತಿದ್ಯೋ ಅಲ್ಲಿ ಒಂದು ಸ್ವಲ್ಪ ಬಟ್ಟೆನ ಹಿಡ್ಕೊಂಡು ಸೀರೆನ ಹಿಡ್ಕೊಂಡು ಒಂದೊಂದು ಗುಂಪಿನ ಹಾಕೋತಾ ಇದ್ದೀನಿ. ಹಾಗೆ ಇನ್ನೊಂದೇನು ಅಂದರೆ ಯಾವುದೇ ಕೆಲಸ ಆದರೂ ಸರಿ ನಾವು ನೋಡಿದ ತಕ್ಷಣ ಮಾಡಿಬಿಡ್ತೀವಿ ಅನ್ನೋದು ತಪ್ಪು. ನಾವು ನೋಡಿದ ತಕ್ಷಣ ನೋಡಿದ್ದಾದಮೇಲೆ ನಾವು ಅದನ್ನು ಒಂದು ಸಲ ಟ್ರೈ ಮಾಡಿದ್ರೆ ಅದು ನಮಗೆ ಬರುತ್ತೆ. ನಾವೇನೂ ಟ್ರೈ ಮಾಡ್ದೇ ಫಸ್ಟಿಗೆ ನಾವು ಅದನ್ನು ಮಾಡೋಕ್ಕೋದ್ರೆ ಅದು ಯಾವತ್ತೂ ಸರಿ ಬರೋದಿಲ್ಲ. ಏನಾದರೂ ಒಂದು ತಪ್ಪು ಆಗೇ ಇರುತ್ತೆ. ಅದಕ್ಕೆ ಮೊದಲು ಟ್ರೈ ಮಾಡಬೇಕು. ಆಮೇಲೆ ನಾವು ಅದನ್ನು ಇದು ಮಾಡ್ಕೋಬೇಕು. ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ನೀವು ಲಕ್ಷ್ಮಿಗೆ ಸೀರೆ ಉಡಿಸ್ಬೇಕಾದ್ರೆ ನಾನು ನೋಡಿಕೊಂಡು ಆವಾಗ ಇದು ಮಾಡ್ತೀನಿ ಅನ್ನೋದು ಅದು ಆಗೋದಿಲ್ಲ. ನಾವು ಒಂದು ಸಲ ಟ್ರೈ ಮಾಡಿ ಆವತ್ತಿನ ದಿನ ಉಡ್ಸೋಕ್ಕೋದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೇನಾದರೂ ಮಾಡ್ದೇ ನಾವು ಅವತ್ತೇ ನೋಡಿಕೊಂಡು ಅವತ್ತೇ ಮಾಡ್ತೀವಿ ಅಂತ ಅಂದರೆ ನಾವು ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವತ್ತೇ ನೋಡಿಕೊಂಡು ಸೀರೆ ಉಡಿಸ್ತೀವಿ ಅಂದರೆ ಅದು ಆಗೋದಿಲ್ಲ. ಯಾವುದೇ ಆದರೂ ಸರಿ ನಾವು ಒಂದು ಸಲ ನೋಡಿಕೊಂಡು ಅದನ್ನು ಮಾಡಿ ಟ್ರೈ ಮಾಡಿ ಆಮೇಲೆ ಉಡ್ಸೋಕ್ಕೋದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಮಗೊಂದು ಎಕ್ಸ್ಪೀರಿಯೆನ್ಸ್ ಆಗ್ದಂಗೆ ಆಗುತ್ತೆ. ಹಾಗಾಗಿ ಒಂದು ಸಲ ಮನೇಲಿ ಟ್ರೈ ಮಾಡಿ, ಇನ್ನೇನು ವರಮಹಾಲಕ್ಷ್ಮಿ ನಾಳೆ ಇದೆ ಅನ್ನೋದು ಹಾಗೆ ಒಂದು ಸಲ ಟ್ರೈ ಮಾಡಿಬಿಟ್ಟು ಆಮೇಲೆ ಅವತ್ತು ಬೆಳಗ್ಗೆ ಉಡ್ಸೋದಕ್ಕೆ ನಿಮಗೆ ಈಸಿ ಆಗುತ್ತೆ ಮತ್ತು ಬೇಗನೂ ಆಗುತ್ತೆ. ನಿಮಗೂ ಕೂಡ ಟೈಮ್ ಕೂಡ ಸೇವ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಅಲಂಕಾರಿಕ ವಸ್ತುಗಳಿದೆಯೋ ಅದನ್ನೆಲ್ಲ ಹಾಕ್ಕೊಂಡು ಲಕ್ಷ್ಮಿನ ಅಲಂಕರಿಸ್ಕೋಬೋದು. ಹಾಗೆ ಫೈನಲಾಗಿ ಲಕ್ಷ್ಮಿ ಈ ರೀತಿ ರೆಡಿ ಆಗಿದೆ. ನೋಡಿದ್ರಲ್ಲ ಲಕ್ಷ್ಮಿಗೆ ಬಿಂದಿಗೆ ಮತ್ತು ಚೆಂಬು ಯೂಸ್ ಮಾಡಿಕೊಂಡು ಹೇಗೆ ಸೀರೆ ಉಡಿಸೋದು ಅಂತ ಹೇಳ್ಬಿಟ್ಟು. ನಿಮಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಯೂಸ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾರೆಲ್ಲ ಕೊನೆಯವರೆಗೂ ನೋಡಿದಿರೋ ವಿಡಿಯೋನ ತುಂಬಾ ಧನ್ಯವಾದಗಳು. ಸೀರೆನ ಈಸಿಯಾಗಿ ಹೇಗೆ ಉಡಿಸೋದು ಅಂತ ನೋಡ್ಕೊಂಡಿದ್ದೀರಲ್ವಾ. ಹಾಗೆ ಈ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ನೀವು ಸೀರೆನ ಉಡಿಸಿ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. Bye.